ಮಂಡ್ಯ ರಣಕಣದಲ್ಲಿ ದೊಡ್ಡದಾದಂತಹ ಆಡಿಯೋ ಒಂದು ಕೇಳಿಸ್ತಾ ಇದೆ. ಆಡಿಯೋದಲ್ಲಿ ಹಣ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಚುನಾವಣಾ ಸಂದರ್ಭದಲ್ಲಿ ಆಡಿಯೋ ಒಂದು ಹರಿಬಿಡಲಾಗಿದೆ. ಆ ಆಡಿಯೋದಲ್ಲಿ ಮಾತನಾಡಿರುವಂತಹ ಮಾತು, ವ್ಯಕ್ತವಾಗಿರುವಂತಹ ಒಂದಷ್ಟು ವಿಚಾರಗಳು ಎಲ್ಲವೂ ಕೂಡ ಚುನಾವಣೆ ಸಂದರ್ಭದಲ್ಲಿ ಹಂಚಿಕೆ ಮಾಡೋದಕ್ಕೆ ಹಣದ ಬೇಡಿಕೆಯನ್ನ ಜೊತೆಗೆ ಹಣ ಕೊಡಿ ಅನ್ನುವಂಥ ವಿಚಾರವನ್ನ ಆಡಿಯೋದಲ್ಲಿ ಕೇಳಿಕೊಳ್ಳಲಾಗಿದೆ. ಹೀಗಾಗಿ ಮಂಡ್ಯ ರಣಕಣದಲ್ಲಿ ಜೋರಾಗಿ ನಡೀತಾ ಇದೆಯಾ ಹಣ ಹಂಚಿಕೆ, ಮತಬೇಟೆಗಾಗಿ ನಡೀತಿದೆಯಾ ಹಣ ವರ್ಗಾವಣೆ ಅನ್ನುವಂತಹ ಪ್ರಶ್ನೆ ಇದೆ. ಪ್ರಚಾರಕ್ಕೆ ಹಣ ಕೊಡುವಂತಹ ಸಂಭಾಷಣೆಯ ಆಡಿಯೋ ಸದ್ಯ ವೈರಲ್ ಆಗಿದೆ. ಮಾದೇಗೌಡ ಹಾಗೆ ಸಚಿವ ಪುಟ್ಟರಾಜು ನಡುವೆ ನಡೆದಿದೆ ಎನ್ನಲಾಗಿರುವಂತಹ ಮಾತುಕತೆ ಇದು. ಪ್ರಚಾರಕ್ಕೆ ಹಣ ಕಳುಹಿಸುವಂತೆ ಬೇಡಿಕೆಯನ್ನ ಇಟ್ಟಿರುವಂತಹ ಆಡಿಯೋ ವೈರಲ್ ಆಗಿದೆ. ಇದು ಫೇಕಾ ಅಥವಾ ನಿಜಾನ? ಈ ಆಡಿಯೋ ವಿಚಾರವಾಗಿಯೇ ಸದ್ಯ ಮಂಡ್ಯದಲ್ಲಿ ದೊಡ್ಡದಾದಂತಹ ಚರ್ಚೆಗಳು ನಡೀತಾ ಇದೆ. ಸದ್ದು ಮಾಡ್ತಾ ಇರುವಂತಹ ವೈರಲ್ ಆಗಿರೋ ಆಡಿಯೋ ಇದು. ಆಡಿಯೋದಲ್ಲಿ ಮಾದೇಗೌಡ ಹಾಗೆ ಸಚಿವ ಪುಟ್ಟರಾಜು ಅವರ ನಡುವೆ ನಡೆದಿದೆ ಎನ್ನಲಾಗ್ತಾ ಇರುವಂತಹ ಸಂಭಾಷಣೆಯದು. ಪ್ರಚಾರ ಕಾರ್ಯವನ್ನು ನಡೆಸೋದಕ್ಕೆ ಹಣ ಕೊಡಿ ಅಂತ ಹೇಳಿ ಕೇಳಿರುವಂತಹ ಆಡಿಯೋ ದೊಡ್ಡದಾದಂತಹ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಆಡಿಯೋದಲ್ಲಿ ಏನೆಲ್ಲ ಮಾತುಗಳಿದೆ, ಮಾದೇಗೌಡ ಹಾಗೆ ಸಚಿವ ಪುಟ್ಟರಾಜು ಅವರು ಮಾತಾಡಿದ್ದಾರೆ ಎನ್ನಲಾಗ್ತಾ ಇರುವಂತಹ ಆಡಿಯೋದು ಏನಿದೆ ಆಡಿಯೋದಲ್ಲಿ ನೋಡೋಣ ಬನ್ನಿ. ಪುಟ್ಟರಾಜು ಸಾಹೇಬ್ರೆ, ನಮಸ್ಕಾರ ಬಜಿ. ಯಾಕೆ ಫೋನ್ ಎತ್ತಾ ಇಲ್ವಾ ನೀವು? ಇಲ್ಲ ಬಜಿ, ರಾತ್ರಿ ಅದೆಲ್ಲ ಫಂಕ್ಷನ್ ಸಿಗಾಕೊಂಡ್ಬಿಟ್ಟಿದೆ. ನೋಡಿದೆ, ಆಮೇಲೆ ಮಾಡೋಣ ಟ್ರೈ ಮಾಡಿದೆ, ತಿರ್ಗಾ ಬೆಳಿಗ್ಗೆ ಟ್ರೈ ಮಾಡಿದೆ, ಸಿಗ್ಲಿಲ್ಲ. ಈಗ ಅಪ್ಪಾಜಿ ಎಲೆಕ್ಷನ್ ಬಂದದೆ, ಅಪ್ಪಾಜಿ ಎಲೆಕ್ಷನ್ ಬಂದದೆ. ಈಗ ಅಪ್ಪಾಜಿ ಈಗ ಜನ ಎಲ್ಲ ದುಡ್ಡು ಕೇಳ್ತಾರೆ, ದುಡ್ಡಿನ. ಅದೇ ಸರಿ ಅಪ್ಪಾಜಿ. ಈಗ ನಮ್ಮ ಮದುವೆಗೆ ಹೇಳಿದೀನಿ ನನ್ನ ಮಗನಿಗೆ. ಸರಿ ಅಪ್ಪಾಜಿ. ಎಲ್ಲ ದುಡ್ಡು ಕೇಳ್ತಾರೆ, ದುಡ್ಡು ಚೀಫ್ ಅರೇಂಜ್ ಮಾಡ್ತಾ ಇದ್ದೆ ಅಪ್ಪಾಜಿ, ಮಾಡ್ತೀನಿ. ಬೇಗ ಚೀಫ್ ಹೇಳಿ. ಆಯ್ತಾ, ಈಗಲೇ ಹೇಳ್ತೀನಿ ಅಪ್ಪಾಜಿ. ಈಗ ತಮ್ಮಣ್ಣವ್ರಿಗೆ ನಿಮ್ಗೆ ಗೊತ್ತಲ್ಲ, ನಮ್ಮಲ್ಲಿ ತಮ್ಮಣ್ಣೆ ಒಂದು ಗುಪ್ಪದೆ, ನಮ್ದೊಂದು ಗುಪ್ಪದೆ. ನಾನು ಮಾಡಿಸ್ತೀನಿ ಅಪ್ಪಾಜಿ, ಮಾಡಿಸ್ತೀನಿ. ಅವ್ನು ಆಗ್ಲೇ ದುಡ್ಡು ಕೊಟ್ಕೊಂಡು ಎಲ್ಲೋ ಕರ್ಕೊಂಡು ಹೋಗ್ತಾರೆ, ನಮ್ಮಲ್ಲೆಲ್ಲ ದುಡ್ಡು ಕೇಳ್ತವ್ರೆ. ಮಾಡಿಸ್ತೀನಿ ಅಪ್ಪಾಜಿ, ಮಾಡ್ತೀನಿ. ನಾನ್ ಓಡಾಡಕ್ಕಾಗಲ್ಲ, ನಮ್ಮ ಮಗನ ಕೈಲಿ ಹೇಳಿದೀನಿ ನಾನು ಎಲ್ಲರೂ ಓಡಾಡು ಅಂತ. ಸರಿ ಅಪ್ಪಾಜಿ. ಓಡಾಡ್ತಾರೆ, ದುಡ್ಡು ಕೇಳ್ತವ್ರೆ. ನಿಮಗೆ ಎಲ್ರು ಅವ್ನಿಗೊಂದು ದುಡ್ಡು ಕೊಡ್ತಾರೆ. ಮಾಡಿಸ್ತೀವಿ ಅಪ್ಪಾಜಿ, ಮಾಡಿಸ್ತೀವಿ. ಸ್ವಲ್ಪ ದಯವಿಟ್ಟು ಅದು ಬೇಗ ಮಾಡ್ಕೊಡ್ಬೇಕು ನೀವು, ದಯವಿಟ್ಟು. ಆಯ್ತು ಅಪ್ಪಾಜಿ. ಈಗ ಹೋಯ್ತಾವನೆ ಕ್ಯಾನ್ವಾಸ್ಗೆ. ಸರಿ ಅಪ್ಪಾಜಿ. ಆಮೇಲೆ ನೀವು ಒಂದ್ ದಿವ್ಸ ಬಂದು ಹೋಗಿ ನಮ್ಮ ನಾನು ಬರ್ತೀನಿ ಅಪ್ಪಾಜಿ, ಬರ್ತೀನಿ, ಅರೇಂಜ್ ಮಾಡ್ತೀನಿ. ಈಗ ಒಂದ್ ಫಂಕ್ಷನ್ ಮಾಡ್ತೀವಿ ಅಲ್ಲಿ ಮದ್ದೂರಲ್ಲಿ. ಓಕೆ ಅಪ್ಪಾಜಿ, ಓಕೆ. ಡೈರೆಕ್ಟ್ ಬಂದೋಗ್ಬೇಕು. ಆಯ್ತು. ಇದನ್ನ ತಕ್ಷಣ ಮಾಡಿ, ಟೈಮ್ ಇಲ್ಲ. ಅದ್ ಯಾರಿಗೆ ಹೇಳಿ ನಾನೇ ಹೇಳ್ತೀನಿ. ನಾನು ಅಲ್ಲೇ ಬೆಂಗಳೂರಲ್ಲಿ ಅರೇಂಜ್ ಮಾಡಿ ನಿಮ್ಗೆ ಫೋನ್ ಮಾಡ್ತೀನಿ ಅಪ್ಪಾಜಿ. ಈಗ ಅಲ್ಲಲ್ಲ, ಕೊಡ್ತಾರ ದುಡ್ಡನ್ನ ಎಲ್ರಿಗೂ. ಅಪ್ಪಾಜಿ ಅವ್ರು ಯಾರು ಹೇಳಿ ನಾನೇ ಹೇಳ್ತೀನಿ ಅವ್ರಿಗೆ. ನಾನು ಹೇಳ್ತೀನಿ, ನಾನು ಅರೇಂಜ್ ಮಾಡಿಸ್ತೀನಿ ಬಿಡಿ. ಈಗ ಸ್ವಲ್ಪ ದಯವಿಟ್ಟು ನಾಳೆ ಮಾಡಪ್ಪ. ಆಯ್ತು ಅಪ್ಪಾಜಿ, ಆಯ್ತು. ಪ್ಲೀಸ್.